Find the 20th and the nth term of the GP 5/2, 5/4, 5/8. ಸೊ ಇಲ್ಲಿ ಮೊದಲೇ ಟರ್ಮ್ ಏನು 5/2 ಮತ್ತು ನಿಮ್ಮ ಕಾಮನ್ ರೇಷಿಯೋ ಏನು ಬರುತ್ತೆ A2 ಡಿವೈಡ್ ಬೈ A1. ಸೊ A2 ಬಂದು 5/4, A1 ಎಸ್ 5/2. ಸೊ ಇಲ್ಲಿ 5 ಕಟ್ಟಾಗುತ್ತೆ, 2 1s 2 2s ಅಲ್ವಾ. ಇದು ಡಿವಿಷನ್ ಇದೆಯಲ್ಲ, ಹಾಗಾಗಿ ನಾವು ನ್ಯೂಮಿನೇಟರ್ ಡಿನಾಮಿನೇಟರ್ ಈ ರೀತಿಯಲ್ಲಿ ಕಟ್ ಮಾಡ್ಬೋದು. ಸೊ ದಿಸ್ ಇಸ್ 1/2. ಇದೆಲ್ಲ ಸ್ವಲ್ಪ ಕಷ್ಟ ಆಗುತ್ತೆ ಅಂತ ಹೇಳಿದ್ರೆ ನೀವು 5/4 ಇಂಟು 2/5 ಬರ್ಕೊಂಡು ಮುಂದುವರಿಬೋದು. ಸೊ ಇದೆಲ್ಲ ಬೇಸಿಕ್ಸ್ ಎಲ್ಲ ಚೆನ್ನಾಗಿ ಗೊತ್ತಿರಬೇಕು, ಇಲ್ಲ ಅಂತ ಹೇಳಿದ್ರೆ ಕಷ್ಟ. ಹಾಂ, ನೆಕ್ಸ್ಟು AN ಕಂಡುಹಿಡಿಯೋಣ. ಅದಾದಮೇಲೆ A20 ಕಂಡುಹಿಡಿಯೋಣ. AN ಹೇಗೆ ಮಾಡೋದು? ಸೊ ಮೊದಲೇದಾಗಿ AN ಹ್ಯಾಸ್ ಅ ಫಾರ್ಮುಲಾ A ಇಂಟು R ಟು ದ ಪವರ್ ಆಫ್ n-1. ಸೊ ಇಲ್ಲಿ ಸ್ಪೆಸಿಫಿಕ್ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಿದಾಗ 5/2 ಇಂಟು 1/2 ಟು ದ ಪವರ್ ಆಫ್ n-1. ಸೊ ಇವಾಗ ಎಕ್ಸ್ಪೊನೆನ್ಷಿಯಲ್ ಫಾರ್ಮುಲಾ ಉಪಯೋಗಿಸ್ಕೊಂಡು ನಾನು ನ್ಯೂಮರೇಟರ್ ಮತ್ತು ಡಿನಾಮಿನೇಟರ್ಗೆ n-1 ಪವರ್ ಅಪ್ಲೈ ಮಾಡ್ತು ಅಂತ ಹೇಳಿದ್ರೆ ಯೂಸಿಂಗ್ ದ ಐಡೆಂಟಿಟಿ, ದಿಸ್ ಇಸ್ ಬಿಕಾಸ್ ಆಫ್ A ಟು ದ ಪವರ್ ಆಫ್ n ಬೈ B ಟು ದ ಪವರ್ ಆಫ್ n ಅಲ್ವಾ ಫಾರ್ಮುಲಾ. ಸೊ ಇವಾಗ ಇಲ್ಲಿ ಏನಾಗುತ್ತೆ, ಇಲ್ಲಿ 5 ಉಳ್ಕೊಳತ್ತಿದ್ದು, ಯಾಕಂದರೆ 1 ಟು ದ ಪವರ್ ಆಫ್ ಎನಿಥಿಂಗ್ ಇಸ್ 1 ಇಟ್ ಸೆಲ್ಫ್, ಆ್ಯಂಡ್ ಇನ್ ದ ಡಿನಾಮಿನೇಟರ್ ವಿ ಹ್ಯಾವ್ 2 ಟು ದ ಪವರ್ ಆಫ್ n ಆಗುತ್ತೆ. ಏನಕ್ಕಪ್ಪ ಅಂತ ಹೇಳಿದ್ರೆ A ಟು ದ ಪವರ್ ಆಫ್ n ಇಂಟು A to the power of m is A to the power of n plus m. ಸರಿ ತಾನೆ? ಸೊ ಇಲ್ಲಿ 1 ಇದೆ, ಇಲ್ಲಿ n-1 ಇದೆ. n-1 ಪ್ಲಸ್ 1 ಏನಾಗುತ್ತೆ, n ಆಗುತ್ತೆ. ಸರಿನಾ? ಇವಾಗ ನಾವು A20 ಕಂಡುಹಿಡಿಬೋದು. A20 ವಿಲ್ ಬಿ ಈಕ್ವಲ್ ಟು 5/2 ಟು ದ ಪವರ್ ಆಫ್ 20. ಯಾಕಂತ ಹೇಳಿದ್ರೆ AN ಜನರಲ್ ಎಕ್ಸ್ಪ್ರೆಷನ್ ಸಿಕ್ಕಿದೆ ಈ ಸೀರೀಸ್ಗೆ ಅಲ್ವಾ. ಈ ಸೀಕ್ವೆನ್ಸ್ಗೆ ನಮ್ಮ ಜನರಲ್ ಎಕ್ಸ್ಪ್ರೆಷನ್ ಸಿಕ್ಕಿದೆ, ಈ ಅರ್ಥಮೆಟಿಕ್ ಪ್ರೋಗ್ರೆಷನ್ ಜನರಲ್ ಎಕ್ಸ್ಪ್ರೆಷನ್ ಸಿಕ್ಕಿದೆ. ಅದನ್ನು ಉಪಯೋಗಿಸ್ಕೊಂಡು ನಾವು A20 ಬರೀಬಹುದು. ಸರಿನಾ? ಈ ಥರ ಪ್ರಶ್ನೆ ಬಂದಾಗ ಫಸ್ಟು AN ಕಂಡುಹಿಡಿರಿ. ಅದಾಯಿತು ಅಂದಮೇಲೆ A20 ಏನು ಬೇಕಾದ್ರೆ ಕೇಳ್ತಾರೋ ಅದನ್ನು ನೀವು ಸಾಲ್ವ್ ಮಾಡ್ಕೊಬೋದು. ಸರಿನಾ? ಸೊ ಇದೇ ನಿಮ್ಮ ಉತ್ತರ.